ವೈಯಕ್ತಿಕವಾಗಿ ವಿಶೇಷವಾಗಿ ಈ ಹುಕ್ಕೇರಿಯ ನಮ್ಗೆ ವಿಶೇಷವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಹಾಗೂ ಗಣೇಶ್ ಹುಕ್ಕೇರಿ ಸಾಹೇಬರು ಕಳೆದ 40 ವರ್ಷದಿಂದ ಇರ್ತಕ್ಕಂಥ ಒಂದು ಕೂಗು, ನಮ್ಮ ಸಮಾಜದ ಕೂಗು, ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಹಾಕ್ಬೇಕಂತ ಹೇಳಿ ನಮ್ಮ ಕೂಗಿತ್ತು. ನಮ್ಮ ಸಮಾಜದ ಕೂಗಿಗೆ ಅವರು ಇವತ್ತು ಅವರ ಫೌಂಡೇಶನ್ ಮುಖಾಂತರ 25 ಲಕ್ಷ ರೂಪಾಯಿ ಕೊಡೋದ್ರ ಮುಖಾಂತರ ಇವತ್ತು ಬಹುತೇಕ ಅತಿ ಸುಂದರವಾದಂತಹ ಇಲ್ಲಿ ವಿಗ್ರಹವನ್ನು ನಾವೇನು ಅನಾವರಣ ಮಾಡ್ತಾ ಇದ್ದೀವಿ. ಅದು ಕಾರಣೀಭೂತರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರಿಗೂ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹುಕ್ಕೇರಿ ಸಾಹೇಬ್ರ ಬಗ್ಗೆ ನಾನು ಇಲ್ಲಿ ಮಾತನಾಡಕ್ ಬಂದೆವು. ಕಳೆದ 40 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದ ಇತಿಹಾಸ ಪುಟದಲ್ಲಿ ಓದ್ತಕ್ಕಂಥ ಒಬ್ಬ ನಾಯಕ ಇವತ್ತು ಮುಖೈದೆ ನನಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ಕೂಡ ನಾವು ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು 40 ವರ್ಷದ ರಾಜಕೀಯ ಉದ್ದಗಲಕ್ಕೂ ಒಬ್ಬ ಮನುಷ್ಯ ಟೇಬಲ್ ಇಂದ ಟೇಬಲ್ ಹೋಗಿ 75 ವಯಸ್ಸಾಗಿದ್ರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ನಾಯಕ ಟೇಬಲ್ ಟು ಟೇಬಲ್ ಹೋಗಿ ಕೆಲಸ ಮಾಡ್ತಕ್ಕಂಥ ಯಾರು ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ಹಾದಿಯಲ್ಲಿ ಇವತ್ತು ಗಣೇಶ್ ಹುಕ್ಕೇರಿ ಅವರು ಕೂಡ ಅದೇ ಹಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬಂದಿರತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮ ನನಗೆ ಇಲ್ಲಿ ಆಹ್ವಾನ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿಕೊಂಡು ತಮ್ಮೆಲ್ಲ ಭೇಟಿಯಾಗಲಿಕ್ಕೆ ಅವಕಾಶವನ್ನು ತಪ್ಪಿಸಿಕೊಟ್ಟಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹಾಗೂ ವಿಶೇಷವಾಗಿ ಮತ್ತೊಮ್ಮೆ ನಮ್ಮಿಬ್ಬರು ನಾಯಕರುಗಳಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ವೀರಕುಮಾರ್ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಗಣೇಶ್ ಹುಕ್ಕೇರಿ ಅವರು ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಸದಾ ಆಭಾರಿಯಾಗಿರ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಸೋದರಿ ಆಗಿರ್ತಕ್ಕಂಥ ಸುಪ್ರಿಯಾ ಭಾಷಣ सुप्रिया देसाई भाषण ಮಾಡಿದ್ರು. त्यांनी खरंच लई छान बोलले. शिवराजांचा ते जन्म कसं होतं, जिजामातेचं काय कॉन्ट्रीब्युशन आहे, त्यांचा टाइम जास्त नव्हतं, मला पण टाइम जास्त नाही, मी पण जास्त बोलायला जात नाही. हे हिस्ट्री एक्सेप्ट ठेवा. आता पुढे काय करायचं आहे, पुढे करायचं काय आपल्याला समाजाच्या सगळ्या नेत्याला whether you are in BJP, whether you are in Congress, कुठलाही तुमचा आयडियोलॉजी असेल मी त्याच्या विरुद्ध नाहीये, पण मराठा समाजासाठी मी कंप्लीट एक सामान्य कार्यकर्ता होऊन मी काम करायला रेडी आहे म्हणून सांगायला तुम्हाला इथं आलो. मी ಇವತ್ತು ನಾವು ಸಮಾಜದ ಮುಂದೆ ಹೋಗಬೇಕಾಗಿದೆ. ಶೈಕ್ಷಣಿಕವಾಗಿ ಹಿಂದೆ ಇರ್ತಕ್ಕಂಥ ಸಮಾಜ, ಆರ್ಥಿಕವಾಗಿರ್ತಕ್ಕಂಥ ಹಿಂದೆ ಸಮಾಜ, ರಾಜಕೀಯವಾಗಿ ಹಿಂದೆ ಇರ್ತಕ್ಕಂಥ ಸಮಾಜ. ನಾನು ಇನ್ನೊಂದ್ಸರಿ ಬಂದಾಗ ಮಾತನಾಡ್ತೀನಿ. ಆದ್ರೆ ಇವತ್ತು ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾಳೆ ಜಯಂತಿ ಇದೆ, ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಛತ್ರಪತಿ ಮಹಾರಾಜರ ಆದರ್ಶಗಳು ನಮಗಿದ್ದಾವೆ. ಇತಿಹಾಸ ಪುಟದಲ್ಲಿ ಹೋಗ್ತಕ್ಕಂಥ ಛತ್ರಪತಿ ಶಿವಾಜಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಸುಮಾರು 200-250 ಫೋರ್ಟ್ಗಳು ಹೆಸರ ಮೇಲೆ 16ನೇ ವಯಸ್ಸಿನಲ್ಲಿ ಇವತ್ತು ತೋರಣ ಫೋರ್ಟ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ವೆಸ್ಟ್ ಬೆಂಗಾಲ್ ಹಿಡಿದು ತಂಜಾವೂರಿಗೆ ಹೋಗಿ ಇಡೀ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಸ್ವರಾಜ್ ಅನ್ನ ಕಾನ್ಸೆಪ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು, ಸ್ವರಾಜ್ ಆಗ್ಬೇಕಂತ ಕಾನ್ಸೆಪ್ಟ್ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ ಯಾರಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತು. ಆದ್ರೆ ಇತಿಹಾಸವನ್ನು ಸರಿ ಓದ್ಕೋಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜ ಮಾತ್ರ ರಾಜ ಇರಲಿಲ್ಲ, ಎಲ್ಲ 18 ಸಮಾಜದ ಬೇರೆ ಬೇರೆ ಸಮಾಜದ ಎಲ್ಲ ಮುಖಂಡರನ್ನ, ಎಲ್ಲ ಜಾತಿ ವರ್ಗದ ಜನವನ್ನು ತಗೊಂಡು ಅವರು ಸಾಮ್ರಾಜ್ಯವನ್ನು ಕಟ್ಟಿದರು. ಅದರಲ್ಲಿ ವಿಶೇಷವಾಗಿ ಛತ್ರಪತಿ ಶಿವರಾಜರವರ ಸೈನ್ಯದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಮುಸಲ್ಮಾನರು ಕೂಡ ಇದ್ದರು. ನಮ್ಮಲ್ಲೆಲ್ಲರೂ ದಯಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮುಸ್ಲಿಂ ವಿರೋಧಿ ಅಂತ ಹೇಳಿ ಈ ತರ ಭಾಷಣೆಯಲ್ಲಿ ಕೊಡಕ್ ಹೋಗ್ಬೇಡಿ. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜ ಮಾತ್ರ ಸೀಮಿತ ಅಲ್ಲ, ಬಸವಣ್ಣರು ಕೂಡ ಏನೋ ಬರ ಲಿಂಗಾಯತರಿಗೆ ಅಷ್ಟೇ ಸೀಮಿತ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ ಅವರು ಕೇವಲ SC ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ. ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಇವತ್ತಿರ್ತಕ್ಕಂಥ ಯುವ ನಮ್ದು ಏನ್ ದೇಶ ಇದೆ, ದಯಮಾಡಿ ಇತಿಹಾಸವನ್ನು ಓದ್ಕೋಬೇಕು. ಇವತ್ತು ಏನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಮ್ಮ ಸಮಾಜ ಮಾತನಾಡ್ತದೆ, ಇವತ್ತು
ಗಾಯಕ್ವಾಡ್ ಮಹಾರಾಜರ ಬಗ್ಗೆ ಮಾತನಾಡ್ಬೇಕು. ಎಲ್ಲರಿಗೂ ನಿಜವಾಗಿ ವಿಶೇಷವಾಗಿ ಈ ದೇಶದಲ್ಲಿ ಮೊದಲನೇ ಯಾವ ರಾಜ ಈ ದೇಶದಲ್ಲಿ ರಿಸರ್ವೇಶನ್ ತಂದಿದ್ರೆ ಯಾವ ಮಹಾರಾಜರದು? ಶಾಹು ಮಹಾರಾಜರ ಬಗ್ಗೆ 1902ನೇ ಇಸ್ವಿನಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮರಾಠರು ವಿಶೇಷವಾಗಿ ನಮ್ಮ ಹೆಮ್ಮೆ ಪಡ್ಬೇಕು. ಯಾಕಂತಂದ್ರೆ ನಾವು ಆಗಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಾಹುಜಿ ಮಹಾರಾಜರು, ಗಾಯಕ್ವಾಡ್ ಮಹಾರಾಜರು ಓದ್ಲಿಕ್ಕೆ ಓದ್ಲಿಕ್ಕೆ ಹೊರದೇಶಕ್ಕೆ ಕಲಿಸಲಿಲ್ಲ ಅಂತಂದ್ರೆ ಇವತ್ತು ಈ ದೇಶದ ಸಂವಿಧಾನ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಷ್ಟ ಆಗ್ತಿತ್ತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿದ್ರೆ ಇದರಲ್ಲಿ ಸಿಂಗಾಪುರ ಮರಾಠ ಸಮಾಜದ ಕೊಡುಗೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಇತಿಹಾಸವನ್ನು ಸರಿ ಹೇಳ್ಬೇಕು. ರಿಸರ್ವೇಶನ್ ತಂದಿರತಕ್ಕಂಥ ಮರಾಠ ಸಮಾಜ ಯಾವ ಶಾಹು ಮಹಾರಾಜರವರು, ಯಾರು ಗಾಯಕ್ವಾಡ್ ಮಹಾರಾಜರವರು 50% ರಿಸರ್ವೇಶನ್ ಕೊಟ್ಟಿದ್ರು. ಇವತ್ತು ನಾವು ರಿಸರ್ವೇಶನ್ ಕೇಳಕ್ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ. आम्ही आज रोडवर येऊन आम्हाला आरक्षण द्या ಅಂತ ಹೇಳಿ ಇವತ್ತು ನಾ ಈ ಸ್ಥಿತಿಗೆ ಬಂದಿದ್ದೀವಿ. ಯಾವಾಗಲೂ ಅಷ್ಟೇ ಮೇಲೋಗಿದ್ ಕೆಳಗೆ ಬರಬೇಕು, ಕೆಳಗೆ ಹೋಗಿದ್ ಮೇಲ್ ಬರ್ಬೇಕು. ಕೆಳಗೆ ಹೋಗಿದ್ ಮೇಲ್ ಬರ್ಬೇಕಾಗಿದ್ರೆ ಬರೀ ರಿಸರ್ವೇಶನ್ ಇಂದ ಮಾತ್ರ ನಮ್ದು ಮುಂದೆ ಆಗೋದಿಲ್ಲ. ರಿಸರ್ವೇಶನ್ ಇರಬೇಕು. ಆದ್ರೆ ಸಮಾಜದ ಕಟ್ಟಕಡೆ ಬಡವ ನಮ್ಮ ಮರಾಠ ಸಮಾಜದ ಅಕ್ಕ ತಂಗಿದ್ರು ದಯವಿಟ್ಟು ತಾವು ಶೈಕ್ಷಣಿಕವಾಗಿ ಜಾಸ್ತಿ ಒತ್ತನ್ನು ಕೊಡಬೇಕು. ನೀವು ಸಾಲ ಮಾಡಿದ್ರೆ ಪರವಾಗಿಲ್ಲ, ನೀವು ಉಪವಾಸ ಇದ್ರೆ ಪರವಾಗಿಲ್ಲ, ನಿಮ್ಮ ಮಕ್ಕಳನ್ನ ಓದಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. वाचवा, भांडणला पाठवू नका. काय करा? शिकवा, शिक्षणाला महत्व द्या. का म्हणलं तर छत्रपती शिवाजी महाराजला कधीतरी बघा एक मुस्लिम मराठा ಅಂದ್ರೆ ಮುಸ್ಲಿಂ ರೋಧನೆ ಇಟ್ಕೊಂಡ್ಬಿಟ್ರೆ ನನಗೆ ಈ ದೇಶದ ಹಿಂದೂ ಸಮಾಜನ ಕಟ್ಟಿರ್ತಕ್ಕಂಥವ್ರು ನಾವು ಕೂಡ ಇದೀವಿ. ಆದ್ರೆ ನಾವು ಯಾರು ಸಮಾಜದ ವಿರೋಧಿಲ್ಲ. ಇವತ್ತು ಬಸವಣ್ಣನ ಹಾದಿಯಲ್ಲಿ ಏನು ಇವತ್ತು ಇಡೀ ಭಾರತ ದೇಶದಲ್ಲಿ ಇತಿಹಾಸವನ್ನು ತಗೊಂಡು ಹೋದ್ರೆ ಸ್ವರಾಜನ ಕಾನ್ಸೆಪ್ಟ್ ನಲ್ಲಿ ಎಲ್ಲ ಸಮಾಜನ ಕಟ್ಕೊಂಡು ಹೋಗಿ ಸ್ವರಾಜನ ಕಾನ್ಸೆಪ್ಟ್ ಯಾರೇ ಮಾಡಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಇವತ್ತು रुस्तुमे जमाल ಅಂತ ನನ್ನ ಕಡೆ ಹೇಳ್ತೀನಿ. कोण माहिती तुम्हाला रुस्तुमे जमाल? रुस्तुमे जमाल कोण आहे? पहिलवान रे बुधा सर्व वाच रे. अफजल खानला भेटायला जाते छत्रपती शिवाजी महाराज. औरंगजेबचा एक माणूस त्यांचा निजाम जो अफजल खान असते, अफजल खानला भेटायचं म्हणून एक मीटिंग ठेवतात. ते रुस्तुमे जमाल सांगतोय साहेब तुम्ही जाऊ नका, ते अफजल खान खोटडा आहे, तुम्हाला ठार मारायचं प्लॅन केलेत त्यांनी. देयर इज अ कॉन्स्पिरसी टू मर्डर यू, प्लीज काइंडली डोंट गो ಅಂತ ಹೇಳಿ ಅಡ್ವೈಸ್ ಮಾಡಿದ್ದಾರೆ. ಇಲ್ಲಿ ಯಾರು? ರುಸ್ತುಮೆ ಜಮಾಲ್. ಅಲ್ಲಿ ಈ ಪ್ಲಾನ್ ಕೊಟ್ಟರೆ ಯಾರು ಔರಂಗಜೇಬಿಗೆ? ಕೃಷ್ಣೋಜರಾವ್ ಕುಲಕರ್ಣಿ. कोण दिले तिकडे प्लॅन? हो शेरवा, मटन थोडं कमी खावा. तिकडे प्लॅन केलेलं कोण? कुलकर्णी म्हणून तिकडे औरंगजेबकडे माणूस ते प्लॅन करतोय. इथं रुस्तुमे जमाल सांगतो छत्रपती शिवाजी महाराजला तुम्ही तिकडे जाऊ नका, हे तुम्हाला ठार मारायचं प्लॅन केलं म्हणून. हे वाघनख आहे की नाही? मग वाघनख बनवलेलं कोण वाघनख बनवले? छत्रपती शिवाजी महाराजला वाघनख बनवलेलं कोण आहे? शेरवा खावा शेरवा. हा जागा आण, चांगलं मटण करून घाला सगळ्यांना. इतिहास वाचन आहे बाबा. आई तू पण थोडा इतिहास सांगून सांगा टेबलवर सगळ्यांना. शिवरायांना वाचणारा माणूस वाघनख करून देऊन ಇವತ್ತು ಅಫ್ಜಲ್ ಖಾನನ ಹೊಟ್ಟೆ ಬಗಲಿಕ್ಕೆ ಕಾರಣ ಆ ಉಗುರು ವಾಘನಖ್ ಹೊಟ್ಟೆಗೆ ಹೋಗ್ಬೇಕಾಗಿದ್ರೆ ಇವತ್ತು ರುಸ್ತುಮೆ ಜಮಾಲ್ ಖಾನ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಮಾದರಿ ಮೇಟರ್ ಯಾರು? ಮದಾರಿ ಮೇಟರ್ ಯಾರು? ಛತ್ರಪತಿ ಶಿವಾಜಿ ಮಹಾರಾಜರು ಜೈಲಲ್ಲಿ ಎಲ್ಲಿರ್ತಾರೆ ಅಲ್ಲಿಂದ ಹೊರ ತಪ್ಪಿಸ್ಕೊಂಡು ಬರ್ತಕ್ಕಂಥದ್ದು ದೌಲತ್ ಖಾನ್. ಯಾರು ದೌಲತ್ ಖಾನ್? ಯಾರು? ಇವತ್ತು 30 ಬಾಡಿಗಾರ್ಡ್ಗಳಲ್ಲಿ 13 ಪ್ರಮುಖವಾಗಿ ಮುಸಲ್ಮಾನ್ ಬಾಡಿಗಾರ್ಡ್ ಇದ್ರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ
ಇಡೀ ಇತಿಹಾಸದಲ್ಲಿ ಎಲ್ಲೆಲ್ಲಿ ರಾಜಗಳು ಬೇರೆ ಬೇರೆ ಕಡೆ ಹೋಗಿ ಅಕ್ರಮ ಮಾಡಿದ ಸಂದರ್ಭದಲ್ಲಿ ಎಲ್ಲ ರಾಜರುಗಳು ಹೆಣ್ಮಕ್ಕಳಿಗೆ ಬಂದಿ ಮಾಡಿದ್ದಾರೆ. ಇವತ್ತು ಗೀತಾಮಾತೆಯ ಏನೋ ಒಂದು ಯೋಚನೆಯಲ್ಲಿ ಹಾದಿಯಲ್ಲಿ ಬಂದಿರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ಸುಮಾರು 250 ಫೋರ್ಟ್ಗಳನ್ನ ಅವ್ರ ವಶಕ್ಕಾಗಿದ್ರು ಕೂಡ ಇತಿಹಾಸವನ್ನು ತೆಗೆದು ನೋಡಿದ್ರೆ ಒಂದು ಹೆಣ್ಮಕ್ಳು ಕೂಡ ಬಂದಿ ಮಾಡಲಿರ್ತಕ್ಕಂಥ ರಾಜ ಯಾರೇ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇದನ್ನು ಹೇಳಬೇಕು ಹಿಸ್ಟ್ರಿಯಲ್ಲಿ ಒಬ್ಬ ಸಂಸ್ಕೃತ ಪಂಡಿತ ಇವತ್ತು ಆಗಿನ ಕಾಲದಲ್ಲಿ 8 ಮಿನಿಸ್ಟರ್ಗಳನ್ನ ಇಟ್ಟುಕೊಂಡು ನೇವಿನಲ್ಲಿ ಪ್ರತಿಮದಲ್ಲಿ ಮರೈನ್ ಟೈಮ್ನಲ್ಲಿ ಪ್ರತಿಮದಲ್ಲಿ ಇವತ್ತು ನಮ್ಮ तुम्ही कशाला जिंकला तुम्ही कुठला हाऊ डिड व्हिएतनाम विन अगेन्स्ट यूएस बिकॉज ऑफ गरोला वॉरफेअर. जे मराठा जे छत्रपती शिवाजी महाराजचं टॅक्टिक्स होतं ते गरोला वॉरफेअर मध्ये माणूस कुठे दिसत नाही. ते टॅक्टिक्स छत्रपती शिवाजी महाराजला होत होतं. छत्रपती शिवाजी महाराज इज क्विकली ऍक्ट म्हणजे त्यांचा अटॅक एवढा फास्ट होतो की बिकॉज ही डिडंट हॅव अ बिग आर्मी ही फॉट ऑलवेज अगेन्स्ट अ बिग एम्पायर. अ मॅन हू डिड नॉट हॅव अ हॉर्स he created an empire for himself because of his smartness. So ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ ಅಂತ ಹೇಳ್ಬೇಡಿ. ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬರಿಗೆ ಮಹಾರಾಜರಾಗಿ ಇವತ್ತು ವಿಶೇಷವಾಗಿ ಯುವಕರಿಗೆ ಆದರ್ಶವಾಗಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಕಾಣಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದ್ಸಲ ಯಾವಾಗ ನಾನು ಬರ್ತೇನೆ ನಮ್ಮ ಸಮಾಜ ಮುಖಂಡರು ಮನವಿ ಮಾಡಿಕೊಳ್ತೀನಿ, ಬದಲಾವಣೆ ಆಗ್ಬೇಕು. ಇವತ್ತು ಈ ವ್ಯವಸ್ಥೆಯಲ್ಲಿ ನಮ್ಮ ವಿಶೇಷವಾಗಿ ನೀವು ಎಲ್ಲಿವರೆಗೆ ಯೋಚನೆ ಮಾಡೋದಿಲ್ಲ. ಇವತ್ತು ಸಣ್ಣ ಸಣ್ಣ ಸಮಾಜಗಳು ಒಗ್ಗೂಡ್ಕೊಂಡಿದ್ದಾವೆ. ಸಣ್ಣ ಸಣ್ಣ ಸಮಾಜಗಳು ಇವತ್ತು ಬಹಳ ಜಾಗೃತರಾಗಿದ್ದಾರೆ. ನಮ್ಮ ಸಮಾಜ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಪಕ್ಷ ಯಾವುದೇ ಇರಲಿ ಸಮಾಜ ಬಂದಾಗ ನಾವೆಲ್ಲ ಒಂದೇ ಕೆಲಸ ಮಾಡೋಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿ ನಮ್ಮ ಸಮಾಜನ ಕಾಪಾಡಿಕೊಂಡು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ಇರ್ತಕ್ಕಂಥ ಎರಡೂ ಮಾನ್ಯರನ್ನ ನಾನು ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆ ಮುಖಾಂತರ ಅವರಿಬ್ಬರನ್ನ ನಾನು ಅಭಿನಂದನೆ ಸಲ್ಲಿಸಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಗಣೇಶ್ ಹುಕ್ಕೇರಿ ಅವರೇ, ನಿಮಗಿನ್ನ ವಯಸ್ಸು ಚಿಕ್ಕದಿದೆ. ನಿಮ್ಮ ತಂದೆಯವರು ಸುಮಾರು ಸೋಲಿನ ಸರದಾರ. ಅವರ ಆದರ್ಶದಲ್ಲಿ ಬಸವಣ್ಣರ ತತ್ವ ಸಿದ್ಧಾಂತದಲ್ಲಿ ನೀವು ಬರ್ತಾ ಇದ್ದೀರಿ. ಗಟ್ಟಿಯಾಗಿರಿ ನೀವು. ಯು ಆರ್ ಅವರ್ ಲೀಡರ್. ವೆನ್ ಯು ಡೋಂಟ್ ಹ್ಯಾವ್ an ideology, nobody will like us. That's why I'm requesting, my dear friend, you have got a long way to go in politics. Nobody is going to be permanent. We are all going to die. Don't be fear. If you are fearful, nothing is going to come to you. You have got a wonderful history. Look at this man. You have got one of the finest history. Come out, be open, speak whatever you want to speak. I am always there with you. I am never going to be with you. Everybody तू ग्रू नकोस तू. एवढा चांगला माणूस आहे. तुम्ही फेरा जाऊ नका. तुम्ही बसवಣ್ಣला घेऊन पुढे चला, आंबेडकरला घेऊन पुढे चला, छत्रपती शिवाजी महाराजांना घेऊन पुढे चला. आम्ही सगळं तुमच्या पाठीमागे म्हणून मी सांगायचं. ಇವತ್ತಿನ ಇಂಡಿಯನ್ ಜನರೇಷನ್ಗಳು ಇವತ್ತೆಲ್ಲರೂ ನಾವು ರಾಜಕೀಯವಾಗಿ ಇವರ ಆದರ್ಶಗಳನ್ನ ತಗೊಂಡು ನಾವು ಮುಂದೆ ಹೋಗ್ಬೇಕಾಗಿತ್ತು. ಇವತ್ತು ಈ ವ್ಯವಸ್ಥೆ ಈ ದೇಶದ ಹೇಳಕ್ ಹೋದ್ರೆ ಮತ್ತೆ ಸುಮ್ಮನೆ ಮೋದಿ ಸಾಹೇಬ್ರ ವಿರುದ್ಧ ಭಾಷಣ ಮಾಡಿರೋದು ನೀವು ಹೇಳ್ತೀರಿ. ಅದು ಬಂದ್ಬಿಟ್ರೆ ಮತ್ತೆ ನಮಗೆ ಮೈಕಿನ ಜಾಸ್ತಿ ಹೋಗ್ಬೋದು, ಬಹಳ ಟೈಮ್ ಆಗಿದೆ. ಅದಕ್ಕೆ ಹೇಳೋದು, ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವು ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆನ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ ಬಂಧುಗಳೇ. ಅದಕ್ಕಾಗಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಇವತ್ತಿನ ಪುತ್ಥಳಿ ಒಂದು ಅನಾವರಣ ಆಗ್ತಾ ಇದೆ. ಇವತ್ತು ಅವರ ಆದರ್ಶಗಳನ್ನ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮಗೆಲ್ಲ ಹಿಂದೆ ಇದೆ. ನಾವು ಮುಂದೆ ಏನ್ ಮಾಡ್ಬೇಕು ನೋಡ್ರಿ. नुसता जय 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 शिवाजी जय भवानी ते असून द्याल. तुम्हाला भवन पाहिजे, तुम्हाला ते कल्याण मंडप पाहिजे, ते असून द्याल. पुढे काय, पुढे करायचं काय. मी तुम्हाला विनंती करतो, साहेबांच्या नेतृत्वामध्ये इथं तुम्हाला मला 1000 लोक तुम्ही मला एक मेंबरशिप करून द्या. मला पण तुम्ही मेंबर बनवून घ्या. मी सारखं 15 दिवसाला एक प्रेसिडेंसीकडे यायला रेडी आहे. बेलगाम जिल्ह्याला 15 दिवसाला एक बारी तुम्ही बोलवा, मी यायला रेडी आहे. लेट अस बिल्ड ऑर्गनाइज फॉर व्हॉट. आमचा समाजमध्ये आम्हाला युनिटी पाहिजे, फोकस पाहिजे. लेट अस हॅव इवन दो वी हॅव गॉट लॉट ऑफ डिफरेंस, लेट अस नाट ಗೆಟ್ ಪರ್ಸನಲ್ ಇಂಟು ಇಟ್. ಸೊ ಅದಕ್ಕೆ ದಯಮಾಡಿ ಇವತ್ತು ನಮ್ಮೆಲ್ಲ ಯಶಸ್ವಿ ಇದ್ದೀರಿ. हात उचला रे बाबा. सगळं शिवराय नेक्स्ट शिवराय तुम्हीच आहे. मला 50 झाले रे तेव्हाच. आम्ही काय जास्त नाही आता. आय विल लिव्ह 75% ऑफ माय लाईफ, बट द नेक्स्ट जनरेशन इज टू यू. तुमच्या हातात आहे देश. तुम्ही विचार चांगला करा. हे देश काय चालले काय नाही, कुठल्या पार्टी काय काम करायला लागले, प्रोग्राम्स काय आहे, पॉलिसी काय बरोबर बघा. हे नुसतं जातीवर राज देश चालत नाही.
हे देशात सगळं पाहिजे आहे त्याबद्दल तुम्ही विचार करा म्हणून सांगून ಮತ್ತೊಮ್ಮೆ ಮಗದೊಮ್ಮೆ ನನಗೆ ಕರೆಸಿ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ತಪ್ಪಿಕೊಟ್ಟಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ विशेषವಾಗಿ ನಮ್ಮ तायंद्र जिजामाते तायंद्र मध्यालयात ಬಂದಾರೆ त्यांनी सगळं जेवणाचं व्यवस्थापन केले आमचं भाऊ केलंय तुम्हाला कोटी कोटी आभार आहे एवढा उशीर तुम्ही बसला आणि माझं असलं भाषण बोरिंग भाषण पण तुम्ही ऐकलेलं आहे थँक्यू सो मच बोरिंग होताना तर सरकार ताळी वाजवला बघायचे ಕರೆಕ್ಟ್ ಐತೆ ಹಂಗಾಗಿ ಇವತ್ತು ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಹುಕ್ಕೇರಿ ಸಾಹೇಬರಿಗೆ ಗಣೇಶ್ ಹುಕ್ಕೇರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸಮಾಜ ನಿಮ್ ಜೊತೆ ಇದೆ ನಮ್ಮ ಸಮಾಜನ ಕಾಪಾಡ್ಕೊಂಡು ಹೋಗಿ ನಮ್ಮ ಸಮಾಜನ ಬೆಳೆಸ್ತಕ್ಕಂಥ ಕೆಲಸ ಸದಾ ತಾವು ಮಾಡಿದಿರಿ ಮುಂದೆನೂ ಮಾಡ್ತೀರಿ ಅಂತ ವಿಶ್ವಾಸ ನನಗಿದೆ ಆ ಮಾತನ್ನು ನಿಮ್ಮ ಪರವಾಗಿ ಅವರಿಗೆ ಕೊಡ್ತಾ ಇದ್ದೀನಿ ನಮ್ಮ ಸಮಾಜ ಕೂಡ ನಿಮ್ಮ ಜೊತೆಗೆ ಬೆನ್ನಾಬೆಲ್ಲದು ಇರ್ತಂತೆ ಯಾಕಂದ್ರೆ ನೀವು ಬಸವಣ್ಣ ನಾಡು ಬಸವಣ್ಣ ತತ್ವದವರು ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀರಿ ಜೈ ಕರ್ನಾಟಕ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಎಂತಹ